ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ವೀಕೆಂಡ್ ಅಂತ ಒಂದು ಸ್ಮಾಲ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲೇ ಕೋಟ್ಯಾಡ್ ಬೆಂದಕಾಳೂರು ಅಂತ ಹೇಳಿ ಅಲ್ಲಿಗೆ ನಮ್ಮ ಹಸ್ಬೆಂಡ್ ಕಲೀಗ್ ಲಾಸ್ಟ್ ವೀಕ್ ಹೋಗಿದ್ರು. ಸೊ ಚೆನ್ನಾಗಿದೆ, ಹೋಗ್ಬೋದು ಅಂತ ಹೇಳಿದ್ದಕ್ಕೆ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಹೋಗ್ಬೇಕು, ತಿಂಡಿ ತಿಂದೇನು ಹೋಗಿರಲಿಲ್ಲ, 7:30ಗೆ ಬಿಟ್ಟಿದ್ರಿಂದ. ಸೊ ಅಲ್ಲೇ ಒಂದು ಹೋಟ್ಲಲ್ಲಿ ದೋಸೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಒಬ್ಬಳು ಹುಡುಗಿ ತುಂಬ ಕ್ಯೂಟಾಗಿ ಇವನಿಗೆ ಹಾಯ್ ಅಂತ ಹೇಳ್ತಾ ಇದ್ಲು. ಇವನು ಮಾತ್ರ ಹೋಗಿ ಅವಳ ಅಂಗಿ ಎಳೆದು ಬಂದ. ನಾವು ತಿಂಡಿ ತಿಂದ್ಕೊಂಡು ಫೈನಲಿ ಹೋಮ್ ಸ್ಟೇ ರೀಚ್ ಆದ್ವಿ. ಯಾರೋ ಹಿಂದಿನ ದಿನ ಇದ್ದವರು ಚೆಕ್ಔಟ್ ಇನ್ನೂ ಆಗಿರಲಿಲ್ಲ. ಸೊ ಅವ್ರನ್ನ ಚೆಕ್ಔಟ್ ಮಾಡಿ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲೇ ಹೊರಗಡೆನೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅವ್ರ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಇನ್ನೂ ಬರೋರು ಬಾಕಿ ಇದ್ದರು. ನಾವೇ ಫಸ್ಟ್ ಬೇಗ ಬಂದಿದ್ವಿ. ಸೊ ಅಲ್ಲಿ ಒಂದು ಬೆಕ್ಕಿತ್ತು, ಅದನ್ನು ಹಿಡ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾ ಇದ್ದ. ಬಟ್ ಹತ್ರ ಹೋಗೋದಕ್ಕೆ ಹೆದರ್ಕೊಂಡು ವಾಪಸ್ ಬರ್ತಾ ಇದ್ದ. ಸೊ ಹಾಗೆ ಅದನ್ನ ಜೊತೆಗೆ ಆಟಾಡಿಕೊಂಡು ಹಾಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅವರು ಕ್ಲೀನಿಂಗ್ ಎಲ್ಲ ಮುಗಿಯೋ ತನಕ. ಅವ್ರು ಕ್ಲೀನಿಂಗ್ ಎಲ್ಲ ಮುಗೀತು. ಸೊ ನಾವು ಎಂಟ್ರಿ ಕೊಟ್ವಿ. ಇಲ್ಲಿ ಲೆಫ್ಟ್ ಮತ್ತು ರೈಟ್ ಒಂದು ರೂಮ್ಸ್ ಇದ್ವು, ಮತ್ತು ಇನ್ನೆರಡು ಒಳಗಡೆ ರೂಮ್ಸ್ ಇದ್ವು. ಸೊ ಇದು ಹೊರಗಡೆ ತೊಟ್ಟಿ ಮನೆ ಟೈಪು ತುಂಬ ಚೆನ್ನಾಗಿತ್ತು ಇದು ವ್ಯೂ. ನಾವು ಹೋದಾಗಲೇ ಮಳೆ ಬರ್ತಾಯಿತ್ತು. ಸೊ ಒಂದು ಕಿಚನ್ ಕೂಡ ಇದೆ. ಕಿಚನ್ ಸ್ವಲ್ಪ ಕ್ಲೀನ್ ಇರಬೇಕಿತ್ತು ಅಂತ ಅನ್ನಿಸ್ತು. ಓಕೆ ಈ ಥರ ಎಲ್ಲ ಫ್ರಿಜ್ಜು ಎಲ್ಲ ಇತ್ತು, ನಾವೇ ಏನು ಬೇಕಾದರೂ ಮಾಡ್ಕೋಬೋದು. ಇದು ಇನ್ನು ಒಳಗಡೆ 2 ರೂಮ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ರೂಮ್ ಇದೇ ಥರ, ಇನ್ನೊಂದು ರೂಮು ಇದೇ ಥರ ಇತ್ತು. ಸೊ ರೂಮ್ಸ್ ಎಲ್ಲ ಓಕೆ, ಕಂಫರ್ಟಬಲ್ ಆಗಿತ್ತು. ಆದರೆ ಸ್ವಲ್ಪ ಕ್ಲೀನ್ ಇನ್ನೂ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೊ ಹಾಗೆ ರೂಮಲ್ಲೆಲ್ಲ ನಾವು ಲಗೇಜಸ್ಸು ಎಲ್ಲ ಇಟ್ಟು ಸ್ವಲ್ಪ ಮುದ್ದುಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ವಿ. ಹೊರಗಡೆ ಸ್ವಲ್ಪ ಕ್ರಿಕೆಟು, ಸ್ವಲ್ಪ ಹೊತ್ತು ಶಟಲ್ಲು ಆಟಾಡಿಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇನ್ನೂ ಬರೋರು ಇದ್ದರು ನಮಗೆ. ಸೊ ಫ್ರೆಂಡ್ಸ್ ಎಲ್ಲ ಇನ್ನೂ ಬರೋರಿದ್ದರು, ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಂಗೆ ಆಟಾಡಿಕೊಂಡು ಅಲ್ಲಿ ಸ್ಟಾರ್ ಫ್ರೂಟ್ ಗಿಡ ಇತ್ತು. ಫುಲ್ಲು ಗೊಂಚಲು ಸ್ಟಾರ್ ಫ್ರೂಟ್ಸ್ ಇತ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಸ್ಟಾರ್ ಫ್ರೂಟ್ ಗಿಡನ. ಸೊ ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಅದರಲ್ಲಿ ಒಂದೊಂದು 2 ಸ್ಟಾರ್ ಫ್ರೂಟನ್ನು ತಗೊಂಡು ಅಲ್ಲಿ ಅವರಪ್ಪ ಅವರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು, ನೋಡ್ತಾ ಕೂತಿದ್ದ ಇವನು. ಅವನಿಗೆ ಫುಲ್ ಖುಷಿಯಾಗಿತ್ತು. ಹೊರಗಡೆ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಅವರೆಲ್ಲ ಆಟಾಡೋದು ನೋಡ್ಕೊಂಡು ಕುಂತಿದ್ದ. ನಾನು ಕೂಡ ಆಟ ಆಡಿದೆ ಹೋಗಿ. ಅಲ್ಲಿ ಹೊರಗಡೆ ಗಿಡದಿಂದ ಸ್ಟಾರ್ ಫ್ರೂಟ್ ಕಿತ್ಕೊಂಡು ಬಂದಿದ್ವಿ.
ಅದನ್ನೇ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಎಲ್ಲರೂ ತಿಂದ್ವಿ. ಆ್ಯಕ್ಚುಲಿ ಅದು ಸಖತ್ ಟೇಸ್ಟಿಯಾಗಿರುತ್ತೆ. ಹುಳಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಫ್ರೂಟು. ಬೆಳಗ್ಗೆ ತಿಂಡಿ ದೋಸೆ ತಿನ್ಕೊಂಡು ಹೋಗಿದ್ವಿ. ಲಂಚ್ ಟೈಮಿಗೆ ತುಂಬ ಹಸಿವಾಗಿತ್ತು. ಅಲ್ಲೇ ಆನ್ಲೈನ್ ಆರ್ಡ್ರ್ ಮಾಡಿದ್ವಿ, ಮಾಡ್ಕೊಂಡು ತಿಂದ್ವಿ. ಇವ್ರ ಫ್ರೆಂಡ್ ಹಲಸಿನಣ್ಣು ತಂದಿದ್ರು, ಸಂಜೆ ತಿನ್ನೋಣ ಅಂತ ಎಲ್ಲರೂ ಸೇರ್ಕೊಂಡು ಸುಲಿದ್ವಿ. ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಮುದ್ದುಗೆ ಸ್ವಲ್ಪ ನಿದ್ದೆ ಬಂದಿತ್ತು. ಅವನನ್ನು ಮಲಗಿಸಿ ಫ್ರೆಶ್ ಅಪ್ ಮಾಡಿಸಿ ಈ ಥರ ಎದ್ದು ಬಂದ ಹೊರಗಡೆ. ಅಲ್ಲಿ ಬೆಕ್ಕಿತ್ತು, ಅದ್ರ ಜೊತೆಗೆ ಅಲ್ಲೂ ಆಟ ಆಡ್ತಾ ಇದ್ದ. ಹಿಂಗೆ ಬಗ್ಗಿ ನೋಡಿಕೊಂಡು ಬೆಕ್ಕನ್ನು ಕರಿತಾ ಇದ್ದ. ಇಷ್ಟೊತ್ತಿಗೆ ಆಲ್ಮೋಸ್ಟ್ ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾಗೆ ಅಲ್ಲೇ ಸ್ವಲ್ಪ ಹೊರಗಡೆ ಮಾತಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನೈಟ್ ಎಲ್ಲರದು ಊಟ ಆಯಿತು. ಹಾಗೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಅಲ್ಲಿ ಎಲ್ಲ ಹೊರಗಡೆನೇ ಇದ್ವಿ. ಮತ್ತು ಸ್ವಲ್ಪ ಗೇಮ್ಸ್, ಡಮ್ ಶರತ್ಸು, ಮ್ಯೂಸಿಕ್ ಪ್ಲೇ ಇದೆಲ್ಲ ಸ್ವಲ್ಪ ಆಟ ಆಡಿಕೊಂಡು ನೈಟ್ ಈ ಥರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ಈ ವೀಕೆಂಡ್ ಮಿನಿ ಟ್ರಿಪ್ ಹೋಮ್ ಸ್ಟೇ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.